ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿ ಆತ್ಮೀಯ ಬಂಧುಗಳೇ, ಈ ಪ್ರಕೃತಿ ಸೌಂದರ್ಯ ಎಲ್ಲಿಯದು ಅಂತ ವಿಚಾರ ಮಾಡ್ತಾ ಇದ್ದೀರಾ? ತಪ್ಪದೆ ಪೂರ್ತಿಯಾಗಿ ವಿಡಿಯೋ ನೋಡಿ, ವಿಷಯನೂ ಗೊತ್ತಾಗ್ತದೆ. ಹಾಗೆ ಪ್ರಕೃತಿಯ ಸೌಂದರ್ಯ, ಆಶ್ರಮ ಎಲ್ಲಿಯದು ಅಂತನೂ ಗೊತ್ತಾಗ್ತದೆ. ಶ್ರೀ ಬಸವ ಯೋಗಾಶ್ರಮ, ಬಸವ ಬೆಟ್ಟ, ಕಪ್ಪತ್ಗಿರಿ, ಕಡ್ಕೋಳ, ಶಿರಾಟಿ ತಾಲೂಕ್, ಶರಣ ವೈದ್ಯ ಸಂಗಣ್ಣ ನಿಸರ್ಗ ಚಿಕಿತ್ಸಾ ಕೇಂದ್ರ. ಈ ಆಶ್ರಮದಲ್ಲಿ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅನ್ನುವಾಗೆ ಪ್ರಕೃತಿಯಲ್ಲಿರ್ತಕ್ಕಂಥ ತತ್ವಗಳನ್ನು ಬಳಸಿ ಚಿಕಿತ್ಸೆ ಮಾಡುವಂಥ ಪದ್ಧತಿ. ಹಾಗೆ ಇಲ್ಲಿ ಆಶ್ರಮದಲ್ಲಿ ದಿನನಿತ್ಯದ ಕಾಯಕ ಸೇವೆ ಮಾಡುವಂಥವರು ಸೇವಾರ್ಥಿಗಳು ಬೇಕಾಗಿದ್ದಾರೆ. ಹಾಗಾಗಿ ಭಕ್ತಿ ಭಾವದಿಂದ ಸೇವೆ ಮಾಡುವಂಥವರು, ಕಾಯಕ ದಾಸೋಹ ಮಾಡುವಂಥವರು, ಸೇವೆ ಅಂದಾಕ್ಷಣ ಉಚಿತವಾಗಿ ಸೇವೆ ಮಾಡಬೇಕು ಅಂತ ತಿಳ್ಕೊಬೇಡಿ. ಯಾಕೆಂದ್ರೆ ಈಗಿನ ಯುಗದಲ್ಲಿ ಸೇವಾ ಭಾವನೆ ಉಳ್ಳವರು ಬಹಳ ವಿರಳ. ಯಾಕೆ ಅಂದರೆ ಕಾಯಕ ಬೇರೆ, ಕರ್ತವ್ಯ ಬೇರೆ, ಕೆಲಸ ಬೇರೆ. ಕಾಯಕದ ಮಹತ್ವ ತಿಳ್ಕೊಂಡವರು ಸೇವೆ ಭಾವನೆಯಿಂದ ಕಾಯಕವನ್ನ ಮಾಡ್ತವ್ರೆ. ಈ ಆಶ್ರಮದಲ್ಲಿ ದಿನನಿತ್ಯದ ಕಾಯಕ ಹಾಗೂ ದಾಸೋಹ ಕಾರ್ಯಕ್ರಮಕ್ಕೆ ಭಕ್ತಿ ಭಾವ ಇರುವಂತ ಆಧ್ಯಾತ್ಮಿಕ ಜೀವಿ ಸೇವಾರ್ಥಿಗಳು ಬೇಕಾಗಿದ್ದಾರೆ. ನಿಮ್ಮ ಸೇವೆಗೆ ತಕ್ಕ ಪ್ರತಿಫಲ ಇದ್ದೇ ಇರ್ತದೆ. ಹಾಗಾಗಿ ಉಚಿತವಾಗಿ ಮಾಡಬೇಕು ಅಂತ ಅನ್ಕೋಬೇಡಿ. ಪುಣ್ಯ ಪ್ರಾಪ್ತಿ ಆಗಬೇಕು ಅಂದ್ರೆ ಇಂಥ ಕ್ಷೇತ್ರಗಳಲ್ಲಿ ಬಂದು ಕಾಯಕ ದಾಸೋಹ ಮಾಡುವ ಕಾರ್ಯದಲ್ಲಿ ನಿಮ್ಮ ಜೀವನವನ್ನು ತೊಡಗಿಸಿಕೊಳ್ಳಬೇಕು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂದ್ರೆ ಈ ಆಶ್ರಮದ ಮಹಿಮೆಯನ್ನ ಹಲವಾರು ಜನಗಳು, ಹಲವಾರು ಭಕ್ತಾದಿಗಳು, ಶಿಬಿರಾರ್ಥಿಗಳು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ನಾನು ಹೇಳೋದಕ್ಕಿಂತ ಅವರಿಂದನೇ ಕೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನಿಮ್ಮದಾಗಿಸಿಕೊಳ್ಳಿ. ಅದರಲ್ಲಿ ಅವರವರ ಅನಿಸಿಕೆಗಳನ್ನು ಹಾಗೂ ಈ ಕ್ಷೇತ್ರದ ಮಹಿಮೆಯನ್ನು ತಿಳಿಸಿದ್ದಾರೆ ಬಂಧುಗಳೇ. ನೋಡಿ ಬಂಧುಗಳೇ, ಪೂರ್ತಿಯಾಗಿ ವಿಡಿಯೋ ನೋಡ್ತಾ ಹೋದ್ರೆ ದಿನನಿತ್ಯದ ಕಾಯಕ ಏನೆಂಬುದು ನಿಮಗೆ ಗೊತ್ತಾಗ್ತದೆ. ಇಲ್ಲಿ ವಿಶೇಷ ಎಂದರೆ ಶುದ್ಧವಾದ ವಿಭೂತಿಯನ್ನು ತಯಾರು ಮಾಡುವ ವಿದ್ಯೆಯನ್ನು ಕಲಿಸಲಾಗುತ್ತದೆ. ಜವಾರಿ ಆಕಳಿನ ಸಗಣಿಯಿಂದ ಬೆರಣಿಯನ್ನ ತಟ್ಟಿ, ಆ ಬೆರಣಿಯನ್ನ ಭಕ್ತಿ ಭಾವದಿಂದ ಬೆರಣಿಯನ್ನ ತಟ್ಟಿದಾಗ ಅದರಲ್ಲಿ ಶುದ್ಧವಾದ ವಿಭೂತಿಯನ್ನು ಮಾಡಬಹುದು. ವಿಭೂತಿಯ ಮಹತ್ವ ನಿಮಗೆ ಗೊತ್ತೇ ಇದೆ ಅಲ್ಲವೇ? ನಾನೆಂಬ ಗರ್ವದ ಜ್ಞಾನ ಬೆರಣಿಯನ್ನು ಸುಜ್ಞಾನದಿಂದಹಿಸಿ ತಾನುಳಿದ ಚಿದ್ಬಸಿತವೆ ನೀನೆಂದ ಶ್ರೀ ಗುರುವೇ ಕೃಪೆಯಾಗು ಎನ್ನುವ ಹಾಗೆ, ಮಗನೇ ಈ ಸಂಸಾರ ತೆಗಹನು ಪರಿಹರಿಪೆ ದುಗುಡಬೇಡೆಂದು ನಗುತ್ತಲೊಂದಾಲೋಚನೆಯ ಬಗೆದ ಶ್ರೀ ಗುರುವೇ ಕೃಪೆಯಾಗು. ನೋಡಿ ಬಂಧುಗಳೇ, ಗುರುವಿನ ಕೃಪೆ ಆಗಬೇಕು ಅಂದ್ರೂ ಕೃಪೆ ಬೇಕು, ಯೋಗ ಬೇಕು. ಹಾಗಾಗಿ ಗುರುವಿನ ಕೃಪೆ ಆಗಿರುವಂಥವರು ಈ ಸ್ಥಳದಲ್ಲಿ ಸೇವಾ ಕಾರ್ಯ, ಕಾಯಕ, ಸೇವಾ ಕಾರ್ಯಕ್ಕಲ್ಲ ಕಾಯಕ ದಾಸೋಹ ಮಾಡುವಂತ ಭಾವವುಳ್ಳವರು ಒಮ್ಮೆ ಈ ನಂಬರಿಗೆ ಸಂಪರ್ಕಿಸಿ. ನೋಡಿ ಬಂಧುಗಳೇ, ಇಲ್ಲಿ ಕಾಯಕ ಅಂದ್ರೆ ಏನಂತೀರಿ? ಬೇರೆ ಬೇರೆ ಕಡೆಯಿಂದ ಆರೋಗ್ಯ ಜಾಗೃತ ಶಿಬಿರವನ್ನು ನಾವು ನಡೆಸಿಕೊಟ್ಟು ಅಲ್ಲಿಂದ ಬಂದಂತ ಭಕ್ತಾದಿಗಳಿಗೆ, ಶಿಬಿರಾರ್ಥಿಗಳಿಗೆ ಇಲ್ಲಿ ಪ್ರಕೃತಿಯ ಚಿಕಿತ್ಸೆಯನ್ನು ನಡೆಸಲಾಗುವುದು. ಹಾಗೆ ಪೂರ್ತಿಯಾಗಿ ವಿಡಿಯೋ ನೋಡ್ತಾ ಹೋದ್ರೆ ಆಶ್ರಮದ ದಿನನಿತ್ಯದ ಕಾಯಕ ಏನೆಂಬುದು ನಿಮಗೆ ಗೊತ್ತಾಗ್ತದೆ. ಹಾಗಾಗಿ ನಿಮ್ಮ ಕಾಯಕದ ಸೇವೆಯ ಶ್ರಮದ ತಕ್ಕ ಫಲ ನಿಮಗೆ ಭಗವಂತ ಕೊಟ್ಟೆ ಕೊಡ್ತಾನೆ. ಹಾಗಾಗಿ ಬಂದಂತ ಶಿಬಿರಾರ್ಥಿಗಳಿಗೆ ಚಿಕಿತ್ಸೆಯಲ್ಲಿ ಸಹಕರಿಸುವುದು, ಮಡ್ ಬಾತ್, ಬಾಡಿ ಕ್ಲೀನಿಂಗ್, ಶರೀರ ಶುದ್ಧೀಕರಣ, ಹಾಗೆ ಮಸಾಜ್ಗಳು ಬರ್ತದೆ. ಅದರಲ್ಲಿ ಹಲವು ವಿಧದ ಮಸಾಜ್ಗಳಿರ್ತದೆ. ನ್ಯಾಚುರಲ್ ಸ್ಟೀಮ್ ಇರ್ತದೆ, ಆಯಿಲ್ ಮಸಾಜ್, ಕೊಕೊನಟ್ ಮಿಲ್ಕ್ ಮಸಾಜ್, ಹಾಗೆ ಪೌಡರ್ ಮಸಾಜ್, ಹಾಗೆ ಕರ್ಡ್ ಮಸಾಜ್, ಈ ರೀತಿ ಹಲವಾರು ಮಸಾಜ್ಗಳು ಇರ್ತದೆ. ಆ ಎಲ್ಲ ಮಸಾಜ್ಗಳಲ್ಲಿ ತಾವು ಸಹಕರಿಸಿ. ಹಾಗೆ ಈ ಆಶ್ರಮದ ಹಿಂದೆ ತೋಟ, ಮುಂದೆ ಕೈ ತೋಟ, ಈ ಎಲ್ಲವನ್ನು
ನಿಭಾಯಿಸಿಕೊಂಡು ಜವಾಬ್ದಾರಿಯಾಗಿ ಅದನ್ನ ಉಳಿಸಿಕೊಂಡು, ಹಾಗೆ ಒಂದು ಮಂಟಪ ಕೂಡ ಇದೆ. ಅಲ್ಲಿ ನೀವು ಸೇವಾ ಕಾಯಕವನ್ನು ಮಾಡಿ ಅಲ್ಲಿ ಏನಾದ್ರೂ ನೀವು ಸಂಕಲ್ಪ ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಆ ಶುದ್ಧ ಭಾವನೆಯಿಂದ ಮಾಡಿಕೊಂಡಂತ ಇಚ್ಛೆಗಳು ಬೇಗನೆ ಈಡೇರ್ತವೆ ಅಂತ ಶಕ್ತಿ ಇದೆ ಈ ಸ್ಥಳದಲ್ಲಿ. ನಾನು ಸುಮ್ಮನೆ ಹೇಳ್ತಾ ಇಲ್ಲ. ನಮ್ಮ ಈ ಆಶ್ರಮಕ್ಕೆ ಬಂದಂತ ಶಿಬಿರಾರ್ಥಿಗಳು ಹಲವು ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಾರೆ. ಅವರನ್ನ ಕೇಳಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನಿಮ್ಮದಾಗಿಸಿಕೊಳ್ಳಿ. ಸೇವಾ ಭಾವನೆಯುಳ್ಳವರು ನಂಬರಿಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಇಲ್ಲಿ ಒಮ್ಮೆ ಆದರೂ ಭೇಟಿ ಕೊಡಿ. ಈ ಸ್ಥಳದ ಮಹಿಮೆ ಹೆಂಗಿದೆ ಅಂದ್ರೆ, ಆ ಸ್ಥಳದಲ್ಲಿರೋಕ್ಕೂ ಕೂಡ ಭೂಮಿ ಋಣ, ನೀರಿನ ಋಣ, ಅನ್ನದ ಋಣ ಅಂತ ಏನ್ ಹೇಳ್ತಾರಲ್ಲ, ಆ ರೀತಿ ಆ ಸಂಬಂಧ ಇದ್ದವರೇ ಇಲ್ಲಿ ಉಳಿಯಕ್ ಸಾಧ್ಯ ಅಂತ ಅನ್ಕೋತೀನಿ. ಯಾಕೆ ಅಂದ್ರೆ ದುಡ್ಡಿಗಾಗಿ ಕೆಲಸ ಮಾಡೋರು, ಕರ್ತವ್ಯ ಮಾಡೋರು ಬಂದಿರೋರು ಬಹಳ ದಿವಸ ಉಳಿದಿಲ್ಲ. 2 ತಿಂಗಳು, 6 ತಿಂಗಳು, 3 ತಿಂಗಳು ಇದ್ದು ಹೋಗಿದ್ದಾರೆ. ಯಾಕೆ ಅಂದ್ರೆ ಅವರಲ್ಲಿ ಭಕ್ತಿಯ ಭಾವ ಇಲ್ಲ. ಕಾಯಕ ಅಂದ್ರೇನೆ ಬೇರೆ, ದಾಸೋಹ ಅಂದ್ರೇನೆ ಬೇರೆ, ಕರ್ತವ್ಯನೇ ಬೇರೆ, ಕೆಲಸನೇ ಬೇರೆ. ನೋಡಿ, ಎಲ್ಲ ದಿನನಿತ್ಯದ ಕಾಯಕವನ್ನು ಮುಗಿಸಿ ನಿಮ್ಮದೇ ಆದ ದಾಸೋಹ ಭವನ, ನೀವೇ ಅಲ್ಲಿ ಪ್ರಸಾದವನ್ನು ತಯಾರು ಮಾಡ್ಕೊಳ್ಳುವಂಥದ್ದು ನಿಮಗೆ ಬೇಕಾಗಿದ್ದು. ಆರೋಗ್ಯ ದೃಷ್ಟಿಯಿಂದ ಈ ಎಲ್ಲ ಸೌಲಭ್ಯ ಇದೆ. ಯಾರಿಗುಂಟು ಯಾರಿಗಿಲ್ಲ ಅವಕಾಶ. ಆದಷ್ಟು ಬೇಗ ಈ ನಂಬರ್ಗೆ ಸಂಪರ್ಕಿಸಿ ಬಂಧುಗಳೇ. ಶರಣು ಶರಣಾರ್ಥಿ.